ಆಗಸ್ಟ್ 15 ಈ ದಿನವನ್ನೇ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಆಯ್ಕೆ ಮಾಡಿದ್ ಯಾಕೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಇನಿಷಿಯಲಿ ನಮಗೆ ಜೂನ್ 1948ಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಬ್ರಿಟಿಷ್ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ತುಂಬಾ ಸಮಸ್ಯೆಗಳಿದ್ದ ಕಾರಣ ತಮ್ಗೆ ಆತ್ಮೀಯರಾಗಿದ್ದ ನೆಹರು ಅಂಡ್ ಗಾಂಧೀಜಿನ ಕರೆದು ನಾವು ಬೇಗ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ, ಸೊ ನಿಮ್ಮ ಕೊಲೀಗ್ಸ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಸಂಸ್ಕೃತಿ ಪ್ರಕಾರ ಒಳ್ಳೆ ಪುಣ್ಯವಾದ ದಿನವನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ನಂತರ ನೆಹರು, ಸರ್ದಾರ್ ಪಟೇಲ್, ರಾಜೇಂದ್ರ ಪ್ರಸಾದ್, ಕೃಪಲಾನಿ ಅವ್ರನ್ನ ಕರೆದು ಡಿಸ್ಕಸ್ ಮಾಡಿದಾಗ ಮೂವರು ಶುಕ್ಲ ಪ್ರಥಮ ಪ್ರಾತಿಪದ ಅಂದ್ರೆ ಹಿಂದೂಗಳ ಹೊಸ ವರ್ಷ ಆರಂಭವಾಗೋ ಮಾರ್ಚ್ ಏಪ್ರಿಲ್ ತಿಂಗಳನ್ನ ಸಜೆಸ್ಟ್ ಮಾಡ್ತಾರೆ. ಇದನ್ನ ಕೇಳಿದ ನೆಹರು ನೋ ಇದು ಬೇಡವೇ ಬೇಡ ಅಂತ ಹೇಳ್ತಾರೆ. ಈ ನೆಹರು ಫ್ಯಾಮಿಲಿನೇ ಇಷ್ಟು, ತಮ್ಗೆ ಒಂದ್ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವರು ಅದನ್ನು ಹೇಳ್ಬಾರ್ದು ಅನ್ನೋ ಅಹಂಕಾರ ಇವ್ರುಗಳಿಗೆ. ಅಂಡ್ ಇದರ ಜೊತೆ ಇವ್ರುಗಳಿಗೆ ಹಿಂದೂ ಕಲ್ಚರ್ ಮೇಲೆ ನಂಬಿಕೆ ಕೂಡ ಇಲ್ವಲ್ಲ. ನಂತರ ನೆಹರು ಮೌಂಟ್ ಬ್ಯಾಟನ್ ಹತ್ರ ಹೋಗಿ ನಮ್ಗೆ ದಿನವನ್ನ ಡಿಸೈಡ್ ಮಾಡಕ್ ಆಗಿಲ್ಲ, ಸೊ ನಿಮ್ಗೆ ಇಷ್ಟ ಬಂದ ದಿನ ನಮ್ಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಮೌಂಟ್ ಬ್ಯಾಟನ್ 15 ಆಗಸ್ಟ್ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, 1945 ಆಗಸ್ಟ್ 15ರಂದು ಜಪಾನ್ ದೇಶ ವರ್ಲ್ಡ್ ವಾರ್ 2 ಸೋತು ಮೌಂಟ್ ಬ್ಯಾಟನ್ ಮುಂದೆ ಸರೆಂಡರ್ ಆಗಿರುತ್ತೆ. ಆ ಟೈಮ್ ಅಲ್ಲಿ ಮೌಂಟ್ ಬ್ಯಾಟನ್ ಸೌತ್ ಈಸ್ಟ್ ಏಷ್ಯಾ ಆರ್ಮಿ ಚೀಫ್ ಕಮಾಂಡರ್ ಆಗಿರ್ತಾರೆ. ಸೊ ತಾನು ಯುದ್ಧ ಗೆದ್ದ ಕೀರ್ತಿ ಅಜರಾಮರವಾಗ್ಲಿ ಅನ್ನೋ ಕಾರಣಕ್ಕೆ ಮೌಂಟ್ ಬ್ಯಾಟನ್ ಆಗಸ್ಟ್ 15 ಚೂಸ್ ಮಾಡ್ತಾರೆ. ಇಲ್ಲಿ ಪಾಕಿಸ್ತಾನದವರು ಇನ್ನೂ ದೊಡ್ಡ ಬೇವಕೂಫ್ಗಳು ಇಂಡಿಯಾಗಿನ ಮುಂಚೆ ತಾವು ಸ್ವಾತಂತ್ರ್ಯರಾಗಬೇಕು ಅಂತ ಹೇಳಿ ಆಗಸ್ಟ್ 14 ಆಯ್ಕೆ ಮಾಡ್ತಾರೆ. ಇಲ್ಲಿ ಕಟುವಾದ ಸತ್ಯ ಏನಂದ್ರೆ ಮೌಂಟ್ ಬ್ಯಾಟನ್ ಯುದ್ಧ ಗೆದ್ದ ದಿನವನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ.